ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಕಪ್ಪೆ ಮತ್ತು ಹಾವು. ಒಂದು ಕಾಡಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯಲ್ಲಿ ಕೆಲವು ಕಪ್ಪೆಗಳು ವಾಸವಾಗಿರ್ತವೆ. ಅದರಲ್ಲಿ ಒಂದು ಕಪ್ಪೆ ಎಲ್ಲರ ಜನ ಚೆನ್ನಾಗಿ ಮಾತಾಡಕ್ಕೆ ಹೋಗ್ತಾ ಇರ್ತದೆ. ಆದರೆ ಅದನ್ನೆಲ್ಲರೂ ಅದಕ್ಕೆ ತುಂಬ ಜೋಕ್ ಮಾಡಿ ಗೇಲಿ ಮಾಡ್ತಾ ಇರ್ತಾರೆ. ನೀನು ಯಾವಾಗಲೂ ಮಂಕುದನ್ನೇ ಆ ಥರ ಸುಮ್ಮನೆ ಜೋಕ್ಗಳು ಮಾಡ್ತಾ ಇರ್ತಾರೆ, ಅಂದರೆ ಸ್ನೇಹಿತರು. ಆದರೆ ಈ ಕಪ್ಪೆಗೆ ಅದು ಇಷ್ಟ ಆಗ್ತಾ ಇರಲ್ಲ. ನನ್ನೆಲ್ಲ ಜೋಕ್ ಮಾಡ್ತೀರಾ, ನಿಮಗೆಲ್ಲ ಒಂದು ಪಾಠ ಕಲಿಸ್ತೀನಿ ತಡ್ರಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಒಂದು ಸಲ ಅದು ಹೊರಗೆ ಬಂದಾಗ ಒಂದು ಹಾವನ್ನು ಕಾಣುತ್ತೆ. ಕಂಡುಬಿಟ್ಟು ಒಂದು ಉಪಾಯ ಮಾಡಬೇಕು ಅಂದ್ಬಿಟ್ಟು ಹಾವು ಹತ್ರ ಹೋಗ್ಬಿಟ್ಟು, ಹಾವೇ ನೀನು ಸ್ನೇಹಿತ ಆಗ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ಹಾವು ಹೇಳುತ್ತೆ, ಅದೆಂಗೆ, ನಾನು ಕಪ್ಪೆನ ತಿಂದು ಬದುಕುವಂಥವನು, ನಿನ್ನ ಜೊತೆ ಯಾಕೆ ಸ್ನೇಹ ಮಾಡೋಕ್ಕಾಗುತ್ತೆ, ಅದು ಇಂಪಾಸಿಬಲ್ಲು ಅಂತ ಹೇಳುತ್ತೆ. ಅದಕ್ಕೆ ಇಲ್ಲ ನೀನು ಜೊತೆ ಬಂದರೆ ನಿನಗೆ ಎಷ್ಟೋ ಕಪ್ಪುಗಳು ತಿನ್ನಲಿಕ್ಕೆ ಹೆಲ್ಪ್ ಮಾಡ್ತೀನಿ, ಆದರೆ ನನ್ನ ಮತ್ತೆ ನೀನು ಫ್ರೆಂಡ್ ಮಾಡ್ಕೊಂಡಿರಬೇಕು ಅಂತ ಹೇಳುತ್ತೆ. ಅದಕ್ಕೆ ಹಾವು ಸರಿ ಆಯಿತು ತೋರಿಸ್ ನಡಿ ಅಂತ ಹೇಳುತ್ತೆ. ಆದರೆ ಒಂದು ಷರತ್ತು, ನೀನು ನನ್ನ ಸ್ನೇಹಿತರು ಯಾರಿದ್ದರೂ ಅವ್ರಿಗೆ ಮಾತ್ರ ತಿನ್ನಬೇಕೇ ಹೊರತು ನನ್ನ ಬಂಧು ಬಳಗ ಯಾರು ತಿನ್ನಬಾರ್ದು ಅಂತ ಹೇಳುತ್ತೆ. ಅದಕ್ಕೆ ಹಾವು ಒಪ್ಕೊಂಡು ದಾರಿ ತೋರಿಸು, ಹೆಂಗೆ ಒಳಗಡೆ ಹೋಗೋದು ಬಾವಿ ಒಳಗೆ ಅಂತ ಕೇಳುತ್ತೆ. ಈ ಕಪ್ಪೆ ಒಳಗೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗಿ ಹಾವನ್ನು ಬಿಟ್ಟು ಅವನಿಗೆ ಸಾಯಿಸು, ಇವನಿಗೆ ತಿನ್ನು ತೋರಿಸ್ತಾ ಇರ್ತದೆ. ಈ ಹಾವು ತಿಂತ ಅದಕ್ಕೆ ಹಸುವಾದಾಗೆಲ್ಲ ಒಂದೊಂದ್ಸರಿ ಈ ಕಪ್ಪೆಯ ಬಂಧು ಬಳಗವನ್ನು ಕೂಡ ತಿಂತಾ ಇರ್ತದೆ. ಇದನ್ನು ನೋಡಿ ಈ ಕಪ್ಪೆ ಬಂದು ಸಿಟ್ಟು ಮಾಡಿಕೊಂಡು ಹೇಳುತ್ತೆ, ನಾನು ಹಿಂಗೆ ಹೇಳಿದ್ದೇನೆ, ನೀನು ಮಾಡ್ತಿರೋದೇನು, ನಾನು ಹೇಳಿದ್ದೆ ನನ್ನ ಸ್ನೇಹಿತರು, ನಾನು ಯಾರು ತೋರಿಸ್ತಾನೆ ಅವ್ರಿಗೆ ಮಾತ್ರ ನೀನು ತಿನ್ನಬೇಕು ಅಂತ ಹೇಳಿದ್ದೆ, ಬಟ್ ನೀನು ನಮ್ಮ ಬಂಧು ಬಳಗವನ್ನು ತಿಂತಾ ಇದೀಯಾ ಅಂತ ಹೇಳುತ್ತೆ. ಅದಕ್ಕೆ ಹಾವು ಹೇಳುತ್ತೆ, ನೋಡು ನನಗೆ ಹೊಟ್ಟೆ ಹಸುವಾದನ್ನು ತಿಂತಾ ಇರ್ತೀನಿ, ಇಲ್ಲಿರೋ ಕಪ್ಪೆ ಎಲ್ಲ ಖಾಲಿ ಆಗ್ತಾಯಿದೆ, ನನಗೆ ಹೊಟ್ಟೆ ಹಸು ಬಂತು, ಇನ್ನೂ ಕೂಡ ತಿಂದುಬಿಡ್ತೀನಿ ಅಂತ ಹೇಳುತ್ತೆ. ಆವಾಗ ಈ ಕಪ್ಪೆಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಇದು ನಾಳೆ ನಾನು ತಿಂದೇ ಅಂದ್ಬಿಟ್ಟು ಒಂದು ಉಪಾಯ ಮಾಡುತ್ತೆ. ನೋಡು, ನೀನೊಂದು ಕೆಲಸ ಮಾಡು, ನಾನು ಹೊರಗಡೆ ಹೋಗ್ಬಿಟ್ಟು ಬೇರೆ ಬಾವಿಲಿರೋ ಕಪ್ಪೆಗಳನ್ನು ಹುಡುಕ್ಬಿಟ್ಟು ಹೇಳ್ತೀನಿ, ನೀನು ಅಲ್ಲಿ ಹೋಗಿ ತಿನ್ನಂತೆ, ಆವಾಗ ನಿನ್ನ ಹೊಟ್ಟೆ ತುಂಬುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಇಲ್ಲ ನೀನು ಬಿಟ್ಟರೆ ನೀನು ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯಾ, ಹೇಗೆ ನೀನು ನಂಬೋದು ಅಂತ ಕೇಳುತ್ತೆ. ನೋಡು, ನಾನು ಬಿಟ್ಟೆ ನೀನು ತೋರ್ಸೋಕ್ಕಾಗೋದು, ಇಲ್ಲಿದೆ ಫುಡ್ಡು ಅಂತ ಅಂದ್ಬಿಟ್ಟು, ನಾನು ಸ್ನೇಹಿತ ಅಂತ ಬೇರೆ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳುತ್ತೆ. ಅದಕ್ಕೆ ಹಾವು ಒಪ್ಕೊಳತ್ತೆ, ಸರಿ ಹೋಗ್ಬಿಟ್ಟು ಬಾ ಅಂತ. ಈ ಕಪ್ಪೆ ಹೊರಗೆ ಬಂದಮೇಲೆ ಯೋಚನೆ ಮಾಡುತ್ತೆ, ನಾನು ಎಂಥ ತಪ್ಪು ಮಾಡಿದೆ, ನನ್ನ ಸ್ನೇಹಿತನ ಸಾಯಿಸ್ತಾ ಇಲ್ಲದೆ ನಮ್ಮ ಬಂಧುಗಳನ್ನು ಕೂಡ ಸಾಯಿಸ್ತಾ ಇದ್ದಾನಲ್ಲ, ಈ ಹಾವು ಎಂಥ ದ್ರೋಹಿ ಇದು ಅಂತ ಹೇಳಿಬಿಟ್ಟು ಅಲ್ಲಿಂದ ದೂರ ಓಡೋಗ್ಬಿಡುತ್ತೆ. ಸೊ ಈ ಕತೆ ನೀತಿ ಹೇಳುತ್ತೆ ಅಂತಂದರೆ, ದುಷ್ಟರಿಂದ ಸದಾ ದೂರ ಇರಬೇಕು ಅಂತ ಹೇಳುತ್ತೆ. ಸೊ ನಮ್ಮ ಯೋಚನೆ ಬುದ್ಧಿ ನಮ್ಮ ಕೈಲಿ ಇರಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಕತೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಹಾಗೂ ನೀವು ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಫಾರ್ವರ್ಡ್ ಮಾಡಿ.